ವಸುದೇವಸುತಂ ದೇವಂ ಕಂಸಚಾರೋಣಮರ್ದನಂ ದೇವಕಿ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರು. ಈ ಹಿಂದೆ ಯೋಗಾಭ್ಯಾಸವನ್ನು ಎಲ್ಲಿ ಮಾಡಬೇಕು, ಯಾವ ರೀತಿ ಮಾಡಬೇಕು, ಯೋಗ ಮಾಡೋದ್ರಿಂದ ಯಾವ ರೀತಿಯಾಗಿ ನಮ್ಮಲ್ಲಿರುವ ದುಃಖಗಳೆಲ್ಲ ಹೊರಗಡೆ ಹೋಗುತ್ತೆ, ದುಃಖಗಳನ್ನು ಹೊರ ಹಾಕ್ತೀವಿ ಅನ್ನೋದನ್ನು ನಾವು ಇಂದಿನ ಶ್ಲೋಕಗಳಲ್ಲಿ ತಿಳ್ಕೊಂಡಿದ್ವಿ. ಈಗಿನ ಮುಂದಿನ ಶ್ಲೋಕದಲ್ಲಿ ಮತ್ತಷ್ಟು ವಿಷಯ ಅಂದರೆ 6ನೇ ಅಧ್ಯಾಯ ಅಂದರೆ ಧ್ಯಾನ ಯೋಗ ಅಥವಾ ಅಭ್ಯಾಸ ಯೋಗ ಅಂತ ಕರಿತೀವಿ. 6ನೇ ಅಧ್ಯಾಯ ಭಗವದ್ಗೀತೆಯ 6ನೇ ಅಧ್ಯಾಯದಲ್ಲಿ 41ನೇ ಶ್ಲೋಕವನ್ನು ನೋಡಿದಾಗ, ಪ್ರಾಪ್ಯ ಪುಣ್ಯಕೃತಾಂ ಲೋಕಾನುಷ್ಠಾಂ ಶಾಶ್ವತೀಂ ಸಮಾ ಶುಚೀನಾಂ ಶ್ರೀಮಂತಾಂ ಗುಹೆ ದೇಹೆ ಯೋಗ ಭ್ರಷ್ಟೋ ವಿಚಾಯತೆ ಅಂತ ಹೇಳ್ತಾರೆ. ಅಂದರೆ ಇಲ್ಲಿ ಭ್ರಷ್ಟ ಅಂದರೆ ಆತ್ಮ ಸಾಕ್ಷಾತ್ಕಾರ ಅಂತ ಹೇಳ್ತಾರೆ. ಯೋಗ ಭ್ರಷ್ಟ ಪುಣ್ಯ ಜೀವಿಗಳ ಲೋಕದಲ್ಲಿ ಬಹುಕಾಲ ಸಂತೋಷವಾಗಿರ್ತಾನೆ, ಅನಂತರ ಧರ್ಮಾತ್ಮರ ಮನೆಯಲ್ಲಿ ಹುಡ್ತಾನೆ ಅಥವಾ ಶ್ರೀಮಂತರ ಕುಟುಂಬದಲ್ಲಿ ಹುಡ್ತಾನೆ ಅಂತ ಹೇಳ್ತಾನೆ. ಅಂದರೆ ಅವನು ಈ ಲೋಕದಲ್ಲಿ ಅಂದರೆ ಈಗ ಮಾಡ್ತಾ ಇದ್ದಾರೆ ಪುಣ್ಯ ಲೋಕ ಅಂತ ಪುಣ್ಯ ಕರ್ಮಗಳನ್ನು ಏನು ಮಾಡ್ತಾ ಇರ್ತಾನೆ, ಅವನು ಪ್ರತಿಫಲ ಈಗಲೇ ಸಿಗಬೇಕು ಅಂತಿಲ್ಲ, ಆದರೆ ಮುಂದಿನ ಜನ್ಮದಲ್ಲಿ ಅಂದರೆ ಪುನರ್ಜನ್ಮದಲ್ಲಿ ಮತ್ತೆ ಅವನು ಒಂದು ಅತಿ ಉತ್ತಮವಾದ ಕುಟುಂಬಗಳಲ್ಲಿ ಹುಡ್ತಾನೆ, ಅದನ್ನು ಮತ್ತಷ್ಟು ಉಚ್ಚ ಮಟ್ಟಕ್ಕೆ ತಗೊಂಡು ಹೋಗುವ ಪ್ರಯತ್ನವನ್ನು ಮಾಡ್ತಾನೆ ಅನ್ನೋದು ಹೇಳ್ತಾರೆ. ಅಂದರೆ ಈಗ ನೀವು ಸುಮಾರು ಯೋಗಾಭ್ಯಾಸ ಮಾಡ್ತಾ ಇರ್ಬೋದು. ಯೋಗಾಭ್ಯಾಸ ಮಾಡ್ತಾ ಇರ್ಬೇಕಾದ್ರೆ ಅದರ ಪ್ರತಿಫಲ ಇಲ್ಲ, ಅಥವಾ ಧ್ಯಾನ ಮಾಡ್ತಾ ಇದ್ದೀನಿ ನನಗೆ ಅದರ ಪ್ರತಿಫಲ ಸಿಗ್ತಾ ಇಲ್ಲ ಅಂತ ತಿಳ್ಕೊಂಡ್ರೆ ಅದು ತಪ್ಪಾಗುತ್ತೆ. ಏನಕ್ಕೆ ಅಂದರೆ ಈಗ ಅದರ ತಯಾರಿಯನ್ನು ಮಾಡ್ತಾ ಇರ್ತೀರ, ಮುಂದಿನ ಜನ್ಮದಲ್ಲಿ ಅದರ ಮುಂದುವರಿಕೆಯನ್ನು ಮಾಡ್ತೀರಾ ಅನ್ನೋದನ್ನು ಇಲ್ಲಿ ಹೇಳ್ತಾರೆ. ಅಂದರೆ ಯಶಸ್ಸನ್ನು ಸಾಧಿಸುವ ಯೋಗಿಗಳು 2 ವರ್ಗ ಇರ್ತಾರೆ. ಒಂದು ವರ್ಗದವರು ಅಲ್ಪ ಕಾಲದಲ್ಲಿ ಅಂದರೆ ಅತ್ಯಲ್ಪ ಪ್ರಗತಿಯ ನಂತರ ಭ್ರಷ್ಟರಾಗ್ತಾರೆ, ಅಂದರೆ ಆತ್ಮ ಸಾಕ್ಷಾತ್ಕಾರವನ್ನು ಪಡಿತಾರೆ. ಇನ್ನೊಂದು ವರ್ಗದವರು ಏನು ಮಾಡ್ತಾರೆ ಅಂದರೆ ದೀರ್ಘಕಾಲ ಯೋಗಾಭ್ಯಾಸ ಮಾಡಿ ಅವರು ಆತ್ಮ ಸಾಕ್ಷಾತ್ಕಾರ ಪಡಿತಾರೆ, ಅಂದರೆ ಭ್ರಷ್ಟರಾಗ್ತಾರೆ ಅನ್ನೋದನ್ನು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ಅರ್ಜುನನಿಗೆ ಹೇಳ್ತಾ ಹೋಗ್ತಾರೆ. ಸ್ವಲ್ಪ ಕಾಲ ಮಾಡಿದ ನಂತರ ಏನಾಗುತ್ತೆ ಅಂದರೆ ಅವರು ಈ ಜನ್ಮದಲ್ಲಿ ಆಗಲಿಲ್ಲ ಅಂತಂದರೆ ಮುಂದಿನ ಜನ್ಮದಲ್ಲಿ ಅವರು ಯಾವ ರೀತಿ ಅಂತ ಮನೆಯಲ್ಲಿ ಹುಡ್ತಾರೆ ಅಂತಂದರೆ ಧರ್ಮಿಷ್ಠನಾದ ಬ್ರಾಹ್ಮಣರ ಮನೆಯಲ್ಲಿ ಹುಡ್ತಾನೆ ಅಥವಾ ವೈಷ್ಣವ ಸಂಸಾರದಲ್ಲಿ ಹುಡ್ತಾರೆ. ಅಂದರೆ ಧರ್ಮಿಷ್ಠ ಅಂತಂದರೆ ತನ್ನನ್ನು ತಾನು ದೇವರಲ್ಲಿ ಪರಮಾತ್ಮನಲ್ಲಿ ತೋಡಿಸುವ ಕ್ರಿಯೆಗಳಲ್ಲಿ, ಕೃಷ್ಣ ಪ್ರಜ್ಞೆಯಲ್ಲಿ ತೊಡಗಿಸುವ ಕ್ರಿಯೆಗಳಲ್ಲಿ ಯಾರಿರ್ತಾರೋ ಅಂತಹ ಬ್ರಾಹ್ಮಣ ಮನೆಯಲ್ಲಿ ಹುಡ್ತಾನೆ. ಇಲ್ಲಾಂದರೆ ಅವನು ಅತಿ ಹೆಚ್ಚು ಆಗರ್ಭ ಶ್ರೀಮಂತ, ಅಂದರೆ ತನ್ನನ್ನು ಸುಖ ಸಂಪತ್ತಿನಲ್ಲಿಡುವಂಥ ಒಂದು ಬ್ರಾಹ್ಮಣನ ವೈಷ್ಣವನ ಮನೆಯಲ್ಲಿ ಹುಟ್ಟಿ ಅವನು ಬೆಳೀತಾನೆ ಅನ್ನೋದನ್ನು ಹೇಳ್ತಾರೆ. ಸೊ ಹಾಗೆ ಮುಂದುವರೆದಂಗೆ 47ನೇ ಶ್ಲೋಕದಲ್ಲಿ ಇದನ್ನು ಹೇಳ್ತಾರೆ. ಯೋಗಿನಾಮಪಿ ಸರ್ವೇಷಾಂ ಮದ್ಗತೆಯ ನಾಸ್ತರಾತ್ಮಾತ್ಮ ಶ್ರದ್ಧಾವಾನ್ ಭಜತೆ ಯೋ ಸ ಮೇ ಯುಕ್ತಾತ್ಮೋ ಮತ ಅಂದ. ಅಂದರೆ ಯಾರು ಸದಾ ನನ್ನಲ್ಲಿಯೇ ಇರುವನೋ ತನ್ನಲ್ಲಿರುವ ನನ್ನನ್ನು ಕುರಿತು ಚಿಂತಿಸ್ತಾನೆ. ಅಂದರೆ ಇಲ್ಲಿ ಆತ್ಮ ಸಾಕ್ಷಾತ್ಕಾರ ಅಂದರೆ ಅದೇ ತನ್ನ ಅಂತರಾತ್ಮದಲ್ಲಿರುವ ಕೃಷ್ಣ ಪ್ರಜ್ಞೆಯನ್ನು ಉತ್ತೇಜನಗೊಳಿಸ್ತಾನೋ ಅವನು ನನ್ನನ್ನು, ಮತ್ತು ಅದಷ್ಟೇ ಅಲ್ಲದೆ ನನ್ನನ್ನು ಭಜಿಸ್ತಾ ಇರ್ತಾನೆ, ಯಾವಾಗಲೂ ನನ್ನಲ್ಲೇ ಪ್ರಾರ್ಥನೆ ಮಾಡ್ತಾ ಇರ್ತಾನೋ ಅವನೇ ಎಲ್ಲ ಯೋಗದಲ್ಲಿ ನನ್ನೊಡನೆ ಅತ್ಯಂತ ಆತ್ಮೀಯನಾಗಿ ಒಂದಾಗಿರ್ತಾನೆ. ಅವನು ನನ್ನ ಅತಿ ಸಮೀಪ ಅಂದರೆ ನನ್ನ ಆತ್ಮೀಯನಾಗಿರ್ತಾನೆ ಅನ್ನೋದನ್ನು ಇಲ್ಲಿ, ಮತ್ತೆ ಅವನು ಎಲ್ಲರಿಗಿಂತೂ ಶ್ರೇಷ್ಠವಾಗಿರ್ತಾನೆ, ಅತಿ ಹೆಚ್ಚು ಶ್ರೇಷ್ಠವಾದವನು ಅನ್ನೋದನ್ನು ಇಲ್ಲಿ ಶ್ರೀಕೃಷ್ಣ ಪರಮಾತ್ಮ ತನ್ನ ಅಭಿಪ್ರಾಯವನ್ನು ಅರ್ಜುನನಿಗೆ ಇಲ್ಲಿ ಹೇಳ್ತಾನೆ. ಅಂದರೆ ಇಲ್ಲಿ ಭಜತೆ ಅಂತಂದರೆ ಏನಂತಂದರೆ ವರ್ಷಿಪ್, ಅಂದರೆ ತನ್ನನ್ನು ಆತ್ಮ ಸಾಕ್ಷಾತ್ಕಾರ, ತನ್ನನ್ನು ಪರಮಾತ್ಮನಿಗೆ ಅರ್ಪಣೆ ಮಾಡೋದನ್ನು ಇಲ್ಲಿ ಹೇಳ್ತಾರೆ. ತನ್ನನ್ನು ಯಾರು ಪರಮಾತ್ಮನಲ್ಲೇ ಅರ್ಪಣೆ ಮಾಡ್ತಾನೋ ಅವನು ಅತಿ ಶ್ರೇಷ್ಠವಾದವನು. ಅಂದರೆ ಭಕ್ತಿ ಅಂತ ಹೇಳ್ತೀವಿ, ಭಕ್ತಿಯ ಮಾರ್ಗದಲ್ಲಿ ಇಲ್ಲಿ ಅರ್ಪಣೆ ಮಾಡ್ತಾನೆ. ಯೋಗಾಭ್ಯಾಸವನ್ನು ಮಾಡ್ತಾ ಹೋಗ್ಬೇಕಾದ್ರೆ ಅಲ್ಲಿ ಅಷ್ಟಾಂಗಗಳು, ಯಮ ನಿಯಮ ಆಸನ ಪ್ರಾಣಾಯಾಮ ಪ್ರತ್ಯಾಹಾರ ಧಾರಣ ಧ್ಯಾನ ಸಮಾಧಿ.
ಸಮಾಧಿ ಅನ್ನೋದು ಅದು ಉಚ್ಚ ಮಟ್ಟದಲ್ಲಿ ತನ್ನನ್ನು ತಾನು ಪರಮಾತ್ಮನ ಪಾದದ ಅಡಿಯಲ್ಲಿ ಅರ್ಪಣೆ ಮಾಡ್ತಾನೆ. ಅವನು ಅತಿ ಶ್ರೇಷ್ಠವಾದವನು ಅನ್ನೋದನ್ನ ಇಲ್ಲಿ ಹೇಳ್ತಾರೆ. ಇದನ್ನ ಭಾಗವತದಲ್ಲಿ ಉಲ್ಲೇಖ ಆಗುತ್ತೆ. ಭಾಗವತದಲ್ಲಿ ಇನ್ನಷ್ಟು ಅದರ ಬಗ್ಗೆ ಉಲ್ಲೇಖಗಳಾಗುತ್ತೆ. ಮತ್ತಷ್ಟು ಅದು ಅತಿ ಅಂದ್ರೆ ತುಂಬ ಅತಿ ಹೆಚ್ಚು ಅಂದರೆ ಆಳವಾದ ಅಧ್ಯಾಯ ಇದಾಗಿರುತ್ತೆ. ಸೊ ಮತ್ತಷ್ಟು ವಿಷಯಗಳನ್ನ ಇನ್ನೊಂದು ಅಥವಾ ಮುಂದಿನ ಶ್ಲೋಕಗಳಲ್ಲಿ ತಿಳ್ಕೊಳ್ಳೋಣ. ಶ್ರೀಕೃಷ್ಣ ಅರ್ಪಣಮಸ್ತು. ಹರಿ ಓಂ ತತ್ಸತ್.